ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಭಿನಯದ ಮಲ್ಲಿಕಾರ್ಜುನ ಚಿತ್ರ ಕಳೆದ ವಾರವಷ್ಟೇ ರಿಲೀಸ್ ಆಗಿತ್ತು. ಆದರೆ ಮಲ್ಲಿಕಾರ್ಜುನ ಚಿತ್ರ ಬಿಡುಗಡೆಯಾದ ಚಿತ್ರಮಂದಿರಗಳಲ್ಲಿ ಈ ವಾರ ಬೇರೆ ಚಿತ್ರಗಳು ರಿಲೀಸ್ ಆಗ್ತಾ ಇವೆ. ಅದರಲ್ಲಿ ಪ್ರಮುಖವಾಗಿ ವಿಜಯ್ ಅಭಿನಯದ ಜಾನಿ ಮೇರಾ ನಾಮ್ ಚಿತ್ರ ಇದೇ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇವೆ. ತಮ್ಮ ಚಿತ್ರಕ್ಕೆ ಒಳ್ಳೆ ಕಲೆಕ್ಷನ್ ಇದ್ರೂ ಕೂಡ ತಮ್ಮ ಚಿತ್ರವನ್ನ ಎತ್ತಂಗಡಿ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಮಲ್ಲಿಕಾರ್ಜುನ ಚಿತ್ರತಂಡ ಫಿಲ್ಮ್ ಚೇಂಬರ್ ಮುಂದೆ ಧರಣಿ ನಡೆಸ್ತಾ ಇದೆ. ರವಿಚಂದ್ರನ್ ಅಂತ ಚಿತ್ರಗಳಿಗೆ ಹೀಗಾದ್ರೆ ನಾವು ಸಿನಿಮಾ ಮಾಡೋದು ಹೇಗೆ ಅನ್ನೋದು ನಿರ್ಮಾಪಕ ಆಳಲಾಗಿದೆ. ಚಿತ್ರದ ಎತ್ತಂಗಡಿ ಕುರಿತು ನಾಳೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಭೆಯಲ್ಲಿ ನಿರ್ಧಾರ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ನನ್ನ ಸಿನಿಮಾ ರಿಲೀಸ್ ಆಗಿದೆ. ನಾನು 4 ತಿಂಗಳಾದ್ರೂ ರವಿಚಂದ್ರನ್ ಬರ್ತ್ಡೇಗೋಸ್ಕರ ಸಿನಿಮಾ ಕಾಯ್ದಿದ್ದು ರಿಲೀಸ್ ಮಾಡೋಕ್ಕೋಸ್ಕರ. ರಿಲೀಸ್ ಮಾಡಿ 4ನೇ ದಿವಸಕ್ಕೆ ನೀವು ಬೇರೆ ಸಿನಿಮಾ ಅನೌನ್ಸ್ ಮಾಡೋದಾದ್ರೆ ನಾನು ಏನಕ್ಕೆ ಮಾಡ್ಬೇಕು ಸಿನಿಮಾನ ಹೇಳಿ. ಆಮೇಲೆ ಸಿನಿಮಾ ರಿಪೋರ್ಟು ಯಾರನ್ನಾರು ಕೇಳಿ, ಎಲ್ಲಾದರೂ ಹೋಗಿ ಹುಬ್ಳಿಗೆ ಫೋನ್ ಮಾಡಿ ನಮ್ಮ ಡಿಸ್ಟ್ರಿಬ್ಯೂಟರ್ಗಳ ನಂಬರ್ ಎಲ್ಲ ಕೊಡ್ತೀನಿ. ಎಲ್ಲ ಕಡೆ ಸಿನಿಮಾ ಓಡ್ತಾ ಇದೆ. ಬೆಂಗಳೂರಿನಲ್ಲಿ ಪಬ್ಲಿಸಿಟಿ ಮಾಡೋಕ್ಕಾಗ್ತಾಯಿಲ್ಲ. ಕಾರಣ ಏನು ಅಂದರೆ ಇವತ್ತು ಅಂಟಿಸಿದ್ರೆ ನಾಳೆ ಬೆಳಿಗ್ಗೆ ಕಿತ್ತಾಕ್ತಾಯಿದ್ದಾರೆ ಕಾರ್ಪೊರೇಷನ್ನವರು. ಕಾರ್ಪೊರೇಷನ್ ಕಿತ್ತಾಕೋದಲ್ದೇ ಕೇಸ್ ಆಗ್ತಾಯಿದ್ದಾರೆ ಪ್ರೊಡ್ಯೂಸರ್ಸ್ ಹತ್ರ. ಅದರಿಂದ ನಾನು ಬೆಂಗಳೂರಲ್ಲೂ ಪೋಸ್ಟರ್ಸ್ ಅಂಟಿಸಿಲ್ಲ, ಅಂಟಿಸ್ತೇನೆ. ಟಿ ವಿ ಮುಖಾಂತರ ಎಲ್ಲ ಮುಖಾಂತರ ನಾನು ಸಿನಿಮಾನ ಪಬ್ಲಿಸಿಟಿ ಏನು ಬೇಕೋ ಅದು ಮಾಡ್ತಾಯಿದ್ದೀನಿ. ಒಂದು ಕಡೆ ಕಾರ್ಪೊರೇಷನ್ದವರು ಪೋಸ್ಟ್ ಅಂಟಿಸಿದ್ರೆ ಅರ್ಧ ಆಗ್ತಾರೆ, ಇನ್ನೊಂದು ಕಡೆ ಸಿನಿಮಾ ರಿಲೀಸ್ ಮಾಡಿದ್ರೆ 3ನೇ ದಿವಸದಲ್ಲೇ ಬೇರೆ ಸಿನಿಮಾಗೆ ಥಿಯೇಟ್ರಿಗೆ ಕೊಡ್ತಾರೆ. ನಿಮಗೇನು ಬಾಡಿಗೆ ಬೇಕು? ಫ್ಲಾಪ್ ಸಿನಿಮಾ ಆದರೆ ಕಿತ್ತಾಕಿ ಬಿಸಾಕಿ. ಯಾಕೆ ಎಷ್ಟೋ ಸಿನಿಮಾ ಮಾರ್ನಿಂಗ್ ಶೋ ಹಾಕಿ ಮ್ಯಾಟ್ನಿ ಕಿತ್ತಾಕಿಲ್ವಾ? ಗಾಂಧಿಗೆ ಅನ್ಯಾಯ ಆಗಿದ್ರೆ ಖಂಡಿತ ಮಾಡಿಕೊಡ್ತೀವಿ. ಆದರೆ ನಿಮ್ಮನ್ನೆಲ್ಲ ಕರೆದು ಫಸ್ಟು ಮಾಡೋದು ತಪ್ಪು. ನಾವೇನೋ ಮಾಡಿಕೊಡ್ಲಿಲ್ಲ ಅಂದರೆ ಅವ್ರು ಏನು ಬೇಕಾದ್ರೂ ಮಾಡಲಿ ಅಲ್ವಾ? ನ್ಯಾಯದಾನೇ ನಾವು ಕೇಳಿದ್ದು. ಅವರು ಬಂದು ಅಲ್ಲಿ ಕೂತ್ಕೊಳ್ಳೋದಲ್ಲ, ಬಂದು ಕೂತ್ಕೊಂಡು ಏನು ಮಾಡಬೇಕು. ಆಲ್ರೆಡಿ ನಾನು ಕೆ.ವಿ. ಚಂದ್ರ ಮಾತಾಡ್ತಾ ಇದ್ದೀನಿ. ಇಡೀ ಜನ, ಕರ್ನಾಟಕದ ಜನ ನಮ್ಮ ಚಿತ್ರವನ್ನು ನೋಡಿ ಆಶೀರ್ವಾದ ಮಾಡಿದ್ದಾರೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಒಳ್ಳೆ ಒಪಿನಿಯನ್ ಬರ್ತಾ ಇದೆ. ಮೈಸೂರಿಂದ ಬರ್ತಾ ಇದೆ, ಹುಬ್ಬಳ್ಳಿಯಿಂದ ಬರ್ತಾ ಇದೆ, ದಾವಣಗೆರೆ, ರಾಣಿಬೆನ್ನೂರು ಎಲ್ಲ ಕಡೆಯಿಂದ ಒಳ್ಳೊಳ್ಳೆ ಒಪಿನಿಯನ್ ಬರ್ತಾ ಇದೆ. ಕಲೆಕ್ಷನ್ನು ಚೆನ್ನಾಗಿದೆ. ಹೀಗಿರಬೇಕಾದ್ರೆ ಈ ಚಿತ್ರವನ್ನು ಚಿತ್ರಮಂದಿರದಿಂದ ತೆಗಿಬೇಕು ಅಂತಂದರೆ ಇದರ ಹಿಂದಿನ ಉದ್ದೇಶಗಳೇನು? ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತಹ ಒಬ್ಬ ಹಿರಿಯ ನಟರ ಚಿತ್ರವನ್ನೇ ತೆಗಿಬೇಕು ಅನ್ನೋ ಒಂದು ಹುನ್ನಾರವನ್ನು, ಒಂದು ಷಡ್ಯಂತ್ರ ಮಾಡ್ತಾರೆ ಅಂತಂದರೆ ನಾವು ಹೇಗೆ ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡಬೇಕು?